2021 ಮುಕ್ತಾಯವಾಗಿ ಹಲವು ದಿನಗಳಾಗ್ತಾ ಬಂದ್ರು ಇನ್ನೂ ಕೂಡ ಈ ಶೋ ಬಗ್ಗೆ ಒಂದಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ನಡೀತಾನೆ ಇದೆ. ಅದರಲ್ಲೂ ಕೂಡ ಈ ಬಾರಿಯ ತೀರ್ಪಿನ ಬಗ್ಗೆ ಭಾರಿ ಅಸಮಾಧಾನ ಇದೆ. ನಿನ್ನೆಯ ವಿಡಿಯೋದಲ್ಲಿ ಲಹರಿ ಮಹೇಶ್ ಅವರಿಗೆ ಸರಿಗಮಪ ಫಿನಾಲೆಗೆ ಅವಕಾಶ ಸಿಗದೆ ಇದ್ದಿದ್ದಕ್ಕೆ ಯಾವ ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ. ಸಾಕಷ್ಟು ಜನ ಲಹರಿ ಮಹೇಶ್ ಅವರನ್ನ ಬಾಳು ಬೆಳಗುಂದಿ ಅವರ ಜೊತೆ ಕಂಪೇರ್ ಮಾಡಿ ಮಾತನಾಡಿದ್ರು. ಬಾಳುಗೆ ನಿಜವಾಗ್ಲೂ ಫಿನಾಲೆಗೆ ಬರುವಂತಹ ಯಾವುದೇ ರೀತಿಯಾದಂತಹ ಅರ್ಹತೆ ಇಲ್ಲ, ಹಾಗಿದ್ರೂ ಕೂಡ ಅವರನ್ನ ಫಿನಾಲೆಗೆ ಕರೆತರಲಾಗಿದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಅನ್ನೋ ವಿಚಾರವನ್ನ ನಾವು ಹೇಳಿದ್ವಿ. ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಇಂಥದ್ದೊಂದು ಚರ್ಚೆ ಭಾರಿ ಜೋರಾಗಿ ನಡೀತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಬಾಳು ಬೆಳಗುಂದಿ ಅವರು ಸಿಕ್ಕಾಪಟ್ಟೆ ಬೇಜಾರು ಆಗಿದ್ದಾರೆ ಅನ್ನೋದು ಫಿನಾಲೆ ವೇದಿಕೆಯಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ. ಫಿನಾಲೆ ವೇದಿಕೆಯಲ್ಲಿ ಬಾಳು ಬೆಳಗುಂದಿ ತಮ್ಮ ಹೆತ್ತವರ ಮುಂದೆಯೇ ಕಣ್ಣೀರ್ ಹಾಕ್ತಾರೆ. ಸಾಕಷ್ಟು ಜನ ನನಗೆ ಅವಮಾನ ಮಾಡ್ತಾ ಇದ್ದಾರೆ, ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಮೆಂಟ್ಸ್ ಗಳನ್ನ ಹಾಕ್ತಾ ಇದ್ದಾರೆ. ನನಗೆ ಫಿನಾಲೆಗೆ ಬರುವಂತಹ ಯಾವುದೇ ರೀತಿಯಾದಂತಹ ಅರ್ಹತೆ ಇಲ್ಲ, ಆ ರೀತಿಯ ಹಾಡು ಹಾಡೋದಕ್ಕೆ ಬರಲ್ಲ, ಈ ರೀತಿಯ ಹಾಡುಗಳನ್ನ ಹಾಡೋದಕ್ಕೆ ಬರಲ್ಲ, ಸಂಗೀತ ಜ್ಞಾನ ಇಲ್ಲ, ಸ್ವರಗಳ ಜ್ಞಾನ ಇಲ್ಲ, ಸುಖ ಸುಮ್ಮನೆ ಇಲ್ಲಿ ತನಕ ಬಂದಿದ್ದೀನಿ, ಹೀಗೆಲ್ಲ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ. ಈ ಕಮೆಂಟ್ ಗಳಿಂದ ನಂಗೆ ತುಂಬಾನೇ ಬೇಜಾರಾಗಿದೆ ಅನ್ನೋ ಮಾತನ್ನ ಹೇಳಿದ್ರು. ಹಾಗೇನೆ ಕಣ್ಣೀರು ಕೂಡ ಸುರಿಸಿದ್ರು. ಜೊತೆಗೆ ನನಗೆ ತನ್ನ ಜೂರಿ ಮೆಂಬರ್ ಆಗಿರುವಂತಹ ಹೇಮಂತ್ ಕುಮಾರ್ ಅವರು ಯಾವ ರೀತಿ ಸಪೋರ್ಟ್ ಮಾಡಿದ್ರು, ಹೇಮಂತ್ ಸರ್ ನನಗೆ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರು, ಅವರಿಂದಾಗಿ ನಾನು ಸಾಕಷ್ಟು ಕಲ್ತೆ ಅನ್ನೋ ವಿಚಾರವನ್ನ ಕೂಡ ಬಾಳು ಬೆಳಗುಂದಿ ಆ ವೇದಿಕೆಯಲ್ಲಿ ಹೇಳ್ತಾರೆ. ಅಲ್ಲದೆ ತಮಗೆ ಈ ಒಂದು ಕಮೆಂಟ್ ಗಳಿಂದ ಯಾವ ರೀತಿ ಬೇಜಾರಾಗಿದೆ ಅಂತ ಕಣ್ಣೀರು ಕೂಡ ಹಾಕಿದ್ರು. ಬಾಳು ಬೆಳಗುಂದಿ ಇವತ್ತಿನವರೆಗೂ ನಾನು ಈ ರೀತಿ ಭಾವುಕನಾಗಿರೋದು ನೋಡಿಲ್ಲ ತಂದೆ. ಏನಾಯ್ತು ಬಾಳು ಬೆಳಗುಂದಿ? ಯಾಕೆ? ಎಷ್ಟು ಜನ ಒಂದಿಷ್ಟು ದಿನ ಆತ್ರಿ ಸರ್ ನಾನು ನೋಡಕತ್ತೀನಿ. ಇವನಿಗೆ ಸಂಗೀತ ಗೊತ್ತಿಲ್ಲ, ಇವನು ಯಾಕೆ ಫಿನಾಲೆ ಬರಬೇಕು, ಇವನು ಯಾಕೆ ಇವ್ರು ಇಲ್ಲೇ ಮಠ ತರಬೇಕು ಅಂತ ಭಾಳ ಸರ್ ನನಗೆ ಸ್ವರಗಳನ್ನು ಹಾಕಿಕೊಟ್ರು. ಕೆಟ್ಟ ಗಿಂಟು ಕಾಡುತ್ತೆ ಸರ್. ಈ ಸಂದರ್ಭದಲ್ಲಿ ಗಾಯಕ ವಿಜಯ್ ಪ್ರಕಾಶ್ ಅವರನ್ನ ಸಮಾಧಾನ ಮಾಡ್ತಾರೆ. 500 ಜನ ನಿನ್ನನ್ನ ಹೇಟ್ ಮಾಡಿದ್ರೆ ಯಾರೋ ಒಬ್ರು ನಿನ್ನನ್ನ ಇಷ್ಟಪಡ್ತಾರೆ, ಅಷ್ಟು ಸಾಕು. ನಿನ್ನನ್ನ ಒಂದಷ್ಟು ಜನ ಹೇಟ್ ಮಾಡಿದ್ರು ಕೂಡ ಒಂದಷ್ಟು ಜನ ನಿನ್ನನ್ನ ಪ್ರೀತಿಸ್ತಾ ಇದ್ದಾರೆ. ನಿನ್ನ ಯೂಟ್ಯೂಬ್ ವಾಹಿನಿಗೆ ಇರುವಂತಹ ಸಬ್ಸ್ಕ್ರೈಬರ್ಸ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ಜನ ನಿನಗೋಸ್ಕರ ಎಷ್ಟು ಪ್ರೀತಿಯನ್ನ ಕೊಡ್ತಾ ಇದ್ದಾರೆ, ನಿನಗೆ ಯಾವ ರೀತಿ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಅಂತ. ಯಾರೋ ಕೆಲವರು ಹಾಕುವ ಕಮೆಂಟ್ಗೆ ನೀನ್ ಯಾಕೆ ಬೇಜಾರ್ ಮಾಡ್ಕೊಂಡಿದ್ದಿ ಅನ್ನೋ ಮಾತನ್ನ ಹೇಳ್ತಾರೆ. ಆ ರೀತಿ ನೀನು ಬೇಜಾರ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ವಿಜಯ್ ಪ್ರಕಾಶ್ ಬಾಳು ಬೆಳಗುಂದಿ ಅವರಿಗೆ ಧೈರ್ಯವನ್ನ ಹೇಳಿದ್ರು. ಸ್ವರಗಳ ಹಾಡಿದ್ರೆ ಮಾತ್ರ ಸಂಗೀತಗಾರ ಅಂತಲ್ಲ, ಇಲ್ಲ ಕಣಪ್ಪ. ಸ್ವರ, ಶ್ರುತಿ, ಲಯ, ಶಾಸ್ತ್ರ, ಅದಕ್ಕೆ ಪೂರಕವಾಗಿ ಅದನ್ನ ಇನ್ನೂ ಹೆಚ್ಚು ರೀತಿಯಲ್ಲಿ ಕಲಿತು ನಾವು ಅವನೊಬ್ಬ ದೊಡ್ಡ ಸಂಗೀತಗಾರ ಅಂತಲ್ಲ, ಇಲ್ಲ. ಬಗ್ಗೆ ಕೆಟ್ಟದಾಗ ಹೇಳಿರ್ಬೋದು, ಆದ್ರೆ 1 ಮಿಲಿಯನ್ ಫಾಲೋವರ್ಸ್ ಅಂದ್ರೆ ಹಾಡು ಕೇಳಕ್ ಕಾಯ್ತಾವ್ರೆ. ನಮ್ಮನ್ನ ಹೊಗಳೋರು ಇರ್ತಾರೆ, ನಮ್ಮನ್ನ ತೆಗಳೋರು ಇರ್ತಾರೆ. ನಿನಗ್ ಭಗವಂತ ಏನ್ ಶಕ್ತಿ ಕೊಟ್ಟಿದಾನೋ ಅದನ್ನ ನೀನು ಉಪಯೋಗಿಸ್ಕೊಂಡಿದ್ಯಾ ತಂದೆ? ಇದೆಲ್ಲವನ್ನ ಸೈಡಿಗಿಡೋಣ. ಇನ್ನೊಂದು ಕಡೆ ಬಾಳು ಬೆಳಗುಂದಿ ಅವರ ಅಭಿಮಾನಿಗಳು ಕೂಡ ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾರೆ. ಬಾಳು ಬೆಳಗುಂದಿಗೆ ನಿಜವಾಗ್ಲೂ ಕೂಡ ಟ್ಯಾಲೆಂಟ್ ಇದೆ. ಯಾರು ಬಾಳು ರೀತಿ ಆ ಕ್ಷಣದಲ್ಲಿ ಅಲ್ಲೇ ಸಾಂಗ್ ಬರೆದು ಅದನ್ನ ಕಂಪೋಸ್ ಮಾಡಿ ಹಾಡ್ತಾರೆ, ಅಷ್ಟು ತಾಕತ್ ಯಾರಿಗಿದೆ? ಏನೂ ಕೂಡ ಓದದೆ ಜಸ್ಟ್ 3ನೇ ಕ್ಲಾಸ್ ಓದಿದಂತ ಹುಡುಗ ಇಷ್ಟರ ಮಟ್ಟಿಗೆ ಹಾಡ್ತಾನೆ ಅಂದ್ರೆ ಅದು ನಿಜಕ್ಕೂ ಗ್ರೇಟ್. ಯಾರಿಂದ ಇದು ಸಾಧ್ಯ ಇದೆ? ಅವರನ್ನ ಯಾಕೆ ಈ ರೀತಿ ಅವಮಾನ ಮಾಡಬೇಕು? ಬಾಳು ಬೆಳಗುಂದಿ ಅವರನ್ನ ಜೀ ಕನ್ನಡ ಕೂಡ ತನಗೆ ಬೇಕಾದ ಹಾಗೆ TRPಗೋಸ್ಕರ ಬಳಕೆ ಮಾಡ್ಕೊಳ್ತು ಹೊರತು ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಒಳ್ಳೆ ಆಗುವ ರೀತಿಯಲ್ಲಿ ನಡ್ಕೊಂಡಿಲ್ಲ ಅಂತ ಆಕ್ರೋಶಗಳನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ. ಬಾಳು ಬೆಳಗುಂದಿ ಫಿನಾಲೆ ತನಕ ಇದ್ರೆ TRP ಬರುತ್ತೆ ಅನ್ನೋ ಕಾರಣಕ್ಕೆ ಅವ್ರನ್ನ ಫಿನಾಲೆ ತನಕ ಇರಿಸ್ಕೊಂಡ್ರ? ಹಾಗಾದ್ರೆ ಸಾಕಷ್ಟು ಹೊಗಳಿಕೆಯ ಮಾತುಗಳನ್ನೇ ಆಡ್ತಾ ಬಂದ್ರು. ಬಾಳುವನ್ನ ಯಾರು ಕೂಡ ಮೀರ್ಸೋರು ಇಲ್ಲ ಅನ್ನೋ ರೇಂಜ್ಗೆ ಅವರನ್ನ ಅಲ್ಲಿ ಹಾಡಿ ಹೊಗಳಿದ್ರು. ಈಗ ಅವರಿಗೆ ಅವಮಾನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇಷ್ಟು ದಿನ ಅವರಿಗಿರುವಂತಹ ಸಬ್ಸ್ಕ್ರೈಬರ್ಸ್ ಅನ್ನ ನೋಡಿ ಅವರಿಗೆ ಸಪೋರ್ಟ್ ಮಾಡಿದ್ರ? ಅಥವಾ ಉತ್ತರ ಕರ್ನಾಟಕದಲ್ಲಿ ಬಾಳು ಬೆಳಗುಂದಿ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದೆ, ಹಾಗಾಗಿ ಬಾಳು ಬೆಳಗುಂದಿ ಅವರನ್ನ ಕೊನೆಯ ತನಕ ಶೋದಲ್ಲಿ ಇಟ್ಕೊಂಡ್ರೆ ನಮ್ಗೆ TRP ಬರುತ್ತೆ ಅನ್ನೋ ಕಾರಣಕ್ಕೆ ಜೀ ಕನ್ನಡ ವಾಹಿನಿ ಹಾಗಾಗಿ ಬಾಳು ಅವರನ್ನ ಬಳಕೆ ಮಾಡ್ಕೊಳ್ತಾ ಹೀಗೆ ಸಾಕಷ್ಟು ಜನ
ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಬಾಳು ಬೆಳಗುಂದಿ ಅವರಿಗೂ ಕೂಡ ಈ ಶೋ ಬಗ್ಗೆ ಒಂದಷ್ಟು ಬೇಜಾರಾಗಿದೆ ಅನ್ನೋದು ಕೆಲವೊಂದು ಮೂಲಗಳಿಂದ ಕೇಳಿ ಬರ್ತಾ ಇರುವಂತಹ ಮಾತು. ಬಾಳು ಬೆಳಗುಂದಿ ಕೂಡ ಗೆಲ್ಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ರು, ಆ ರೇಂಜ್ಗೆ ಅವರಿಗೆ ಬೆಂಬಲ ಇತ್ತು. ಹೀಗಿದ್ರೂ ಕೂಡ ಕೊನೆ ಕ್ಷಣದಲ್ಲಿ ಟ್ರೋಫಿ ಸಿಗ್ಲಿಲ್ಲ ಅಥವಾ ವಿನ್ನರ್ ಆಗ್ಲಿಲ್ಲ ಅನ್ನೋ ಬೇಜಾರು ಬಾಳು ಅವರಿಗೂ ಕೂಡ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಬಾಳು ಈ ಬಗ್ಗೆ ಎಲ್ಲೂ ಕೂಡ ಮಾತನಾಡಿಲ್ಲ. ಆದ್ರೆ ಅವರ ಅಭಿಮಾನಿಗಳು ಮಾತ್ರ ಈ ಬಗ್ಗೆ ಸಾಕಷ್ಟು ಬೇಜಾರ್ ಮಾಡ್ಕೊಂಡಿದ್ದಾರೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಹಾಕ್ತಾ ಇರುವಂತಹ ಪೋಸ್ಟ್ ಹಾಗೆ ಕಮೆಂಟ್ಸ್ ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ವೀಕ್ಷಕರೇ, ನಿಮ್ಗೇನ್ ಅನ್ಸುತ್ತೆ? ಬಾಳು ಅವರಿಗೆ ನಿಜವಾಗ್ಲೂ ಅನ್ಯಾಯ ಆಯ್ತಾ? ಬಾಳು ಅವರು ನಿಜವಾಗ್ಲೂ ಟ್ಯಾಲೆಂಟ್ ಇದ್ದು ಇಲ್ಲಿ ತನಕ ಬಂದ್ರ ಅಥವಾ TRPಗೋಸ್ಕರ ವಾಹಿನಿ ಅವರನ್ನ ಬಳಕೆ ಮಾಡ್ಕೊಳ್ತಾ? ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.